ಊಟದ ವ್ಯವಸ್ಥೆ ಇತ್ತು ಅಂದರೆ ಚಲೋ ಆಗ್ತಿತ್ತು. ಸ್ವಲ್ಪ ಇಳ್ಕೊಂಬಕ್ಕೂ ವ್ಯವಸ್ಥೆ ಮಾಡಬೇಕು ಬಂದವರಿಗೆ ಎಲ್ಲರಿಗೆ. ಹಂಗಾಗಿ ನಾವು ಲಾಡ್ಜು 5,000 6,000 ಕೊಟ್ಟು ಲಾಡ್ಜು ಮಾಡ್ಬೇಕಾಗ್ತದ. ಸ್ವಲ್ಪ ಅನಾನುಕೂಲ ನಮ್ಗೆ ದುಡ್ಡಿಂದ ಆತಿರ್ತದೆ. ಈಗ 1,000 ರೂಪಾಯಿ ಕೊಟ್ಟು ಕ್ಯೂವಲ್ಲಿ ಹೋದರೂ ಕೂಡ ನಿಮಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಆಗಲಿಲ್ಲ. ಪ್ರಸಾದ ಇದೆ, ಈಗ ಸ್ವಲ್ಪ ಪ್ರಸಾದ ಇದೆ. ಅದು ಅನ್ನದ ವ್ಯವಸ್ಥೆ ಮಾಡ್ಬೇಕಾಯ್ತು, ಎಲ್ಲರಿಗೂ ಊಟದ ವ್ಯವಸ್ಥೆ ದಾಸೋಹ ಟೈಪು ಚಲೋ ಆಗ್ತಿತ್ತು ರೀ ಎಲ್ಲ. ಹಾಗಾದರೆ ವೀಕ್ಷಕರೇ ಗಮನಿಸ್ಬೋದು, 1,000 ರೂಪಾಯಿ ಕ್ಯೂವಲ್ಲಿ ಹೋದಂಥವ್ರಿಗೂ ಕೂಡ ಅನ್ನ ಪ್ರಸಾದ ಸಿಗ್ತಾ ಇಲ್ಲ. ಎಸ್ ವೀಕ್ಷಕರೇ, ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ದೊಡ್ಡ ದೊಡ್ಡದಾಗಿ ಬೋರ್ಡ್ಗಳನ್ನು ಹಾಕಿದ್ದಾರೆ. ಹಣ ಇದ್ದವರು 1,000 ರೂಪಾಯಿನ ಟಿಕೆಟನ್ನು ಆನ್ಲೈನ್ ಥ್ರೂ ಆಗಿರ್ಬೋದು, ಆಫ್ಲೈನ್ ಥ್ರೂ ಆಗಿರ್ಬೋದು ಖರೀದಿಸಿ ದೇವರ ದರ್ಶನವನ್ನು ಬೇಗ ಮಾಡ್ಬೋದು ಅಂತಂದೇಳಿ ಈ ಒಂದು ವ್ಯವಸ್ಥೆಯನ್ನು ಕೂಡ ಜಿಲ್ಲಾಡಳಿತ ಮಾಡಿರುವಂಥದ್ದು. ಎಸ್ ವೀಕ್ಷಕರೇ, ಈಗ ಏನು 1,000 ರೂಪೀಸ್ ಕೊಟ್ಟು ಟಿಕೆಟನ್ನು ತೆಗೆದುಕೊಂಡು ಕ್ಯೂವಲ್ಲಿ ಬರುವಂಥ ವ್ಯವಸ್ಥೆ ಇದೆ, ಆ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ನಮ್ಮ ಜೊತೆ ಮಾಹಿತಿ ಕೊಡೋದಕ್ಕೆ KSP ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಏನು ವ್ಯವಸ್ಥೆ ಇದೆ? 1,000 ರೂಪೀಸ್ ಕೊಟ್ಟು ಟಿಕೆಟನ್ನು ಖರೀದಿಸಿ ಹೋಗುವಂಥದ್ದು ಏನಿದೆ, ಎಷ್ಟು ಕೌಂಟರ್ಸ್ ಇದೆ, ಮತ್ತು ಆಮೇಲೆ ಏನೆಲ್ಲ ವಿಶೇಷ ಸೌಲಭ್ಯಗಳಿದೆ? ನನ್ನ ಡ್ಯೂಟಿ ಇಲ್ಲಿ 1,000 ರೂಪೀಸ್ ಕೌಂಟ್ರಲ್ಲಿದೆ. ಟೋಟಲ್ 10 ಕೌಂಟ್ರ್ ಇದೆ. ಬಂದವರು ಈಸಿಯಾಗಿ ದರ್ಶನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದ ಸಾಲ್ಗಟ್ಟಿ ನಿಲ್ಲುವಂಥದ್ದಾಗಲಿ ಏನೂ ಇಲ್ಲ. ವಿಶೇಷವಾಗಿ ಈ ಸರಿ ಬೇಗ ದರ್ಶನ ಆಗ್ತಾ ಇದೆ.